ದಯವಿಟ್ಟು ಯಾರು ವೀಡಿಯೋನ ಮೇಲೆ ಕೆತ್ತಬೇಡಿ. ಒಂದು ನಿಮಿಷ ನೋಡಿ ಇಲ್ಲಿ ಏನಾಗುತ್ತೆ ಅಂತ, ಯಾವ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ನೋಡಿ. ಒಂದು ಸ್ವಲ್ಪ ನನಗಂತೂ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನೋಡ್ತಾ ಇರ್ರಿ ಯಾವ ಥರ ಆಗುತ್ತೆ ಅಂತ. ಇದು ನಡೆದಿರೋದು ನಮ್ಮ ದೊಡ್ಡಬಳ್ಳಾಪುರದಲ್ಲಿ ನೋಡಿ. ಒಂದು ನಿಮಿಷ ನೋಡಿ ಅಲ್ಲಿ ಏನಾಗ್ತಿದೆ ಅಂತ. ಆ ಹುಡುಗ ಡೋರ್ ಮುಚ್ಚಿಸ್ತಿದ್ದಾನೆ, ಕಾಣಿಸ್ತಿದೆಯಾ? ಅಲ್ಲಿ ಮುಚ್ಚಿಬಿಟ್ಟು ಬಂದು ಡ್ರೈವರ್ ಹತ್ರ ಏನೋ ಮಾತಾಡ್ತಾನೆ. ಮಾತಾಡಿದ ತಕ್ಷಣ ಗಾಡಿ ಸ್ವಲ್ಪ ಮುಂದಕ್ಕೋಯ್ತು. ಹಿಂದೆ ನೋಡಿ ಏನಾಯಿತು ಅಂತ. ಏನಾಗಿದೆ ಅಂತ ಗೊತ್ತಾಗಿಲ್ವಲ್ಲ. ಸ್ಪೀಡಾಗಿ ಬಂದಿದ್ದಾರೆ, ಬೈಕು ಮುಂದೆ ಹೋಯ್ತು. ಆ ಹುಡುಗ ಕೆಳಗಡೆ ಹೋದ, ಟಾಟಾ ಎ ಸಿ ಅಡಿಗೆ ಹೋದ. ಸೊ ಯಾಕೆ ಈ ಥರ ಆಗ್ತಾಯಿದೆ ಇವತ್ತಿನ ಜನ್ರೇಷನಲ್ಲಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಯಾರೂ ಸಹ ಫೋನಲ್ಲಿ ಮಾತಾಡ್ಕೊಂಡು ಸ್ಪೀಡಾಗಿ ಹೋಗೋದಾಗಲಿ ಏನೇ ಆಗಲಿ. ಆಮೇಲೆ ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳೋದು ಒಂದೇ, ನಾನು ಹೆಲ್ಮೆಟ್ಗಳು ಹಾಕೊಳ್ಳಿ ದಯವಿಟ್ಟು ತಲೆಗಳಿಗೆ. ಯಾಕಂದರೆ ನಿಮ್ಮಗ ಅಂತ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ತಂದೆ ತಾಯಿ ಇನ್ನು ಕಾಯ್ತಾ ಇರ್ತಾರೆ ನಿಮಗೋಸ್ಕರ ಅಂತ. ನೀವು ಅವೆಲ್ಲ ಬಿಟ್ಟು ಬಂದ್ರಿ ಅಂದರೆ ಮನೆಯಲ್ಲಿ ಅಮ್ಮ ಕಾಯ್ತಾ ಇರ್ತಾರೆ, ರೋಡಲ್ಲಿ ಯಮ್ಮ ಕಾಯ್ತಾ ಇರ್ತದೆ. ಹುಷಾರಾಗಿರ್ರಿ ದಯವಿಟ್ಟು. ನೋಡಿ, ಒಂದು ಸೆಕೆಂಡ್ ಮಿಸ್ ಆಗಿದ್ದಕ್ಕೆ ಏನೆಲ್ಲ ಆಗ್ತದೆ. ದಯವಿಟ್ಟು ಯಾರೂ ಸಹ ಈ ಥರ ಏನು ಹೆಲ್ಮೆಟ್ ಇಲ್ಲದ್ರೆ ಈಚೆ ಬರೋಕ್ಕೆ ಹೋಗಬೇಡಿ. ದಯವಿಟ್ಟು ಆದಷ್ಟು ಕೂಡ ಹೆಲ್ಮೆಟ್ನ ರೂಢಿ ಮಾಡ್ಕೊಳ್ಳಿ ದಯವಿಟ್ಟು. ಅರ್ಥ ಆಯ್ತಾ? ಮನೆಯಲ್ಲಿ ಅಪ್ಪ ಅಮ್ಮ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ನೋಡಿ ಇವತ್ತು ಏನಾಯಿತು, ಇವತ್ತಿಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಡಿ ಕ್ರಾಸ್ ರೋಡಲ್ಲಿ ಆಗಿರೋದು ಬೆಳಗ್ಗೆ 10:30 ಇಲ್ಲಿ. ನೋಡಿ, ಯಾರು ದಯವಿಟ್ಟು ಈ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ನೋಡಿ, ಅದಕ್ಕೆ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪೊಲೀಸರು ಯಾವಾಗೂ ಹಿಡಿತಾ ಇರ್ತಾರೆ ಹೆಲ್ಮೆಟ್ಗಳು ಹಾಕಿ ಅಂತ. ನೋಡಿ, ಅವ್ರು ಹೇಳೋದು ಒಳ್ಳೇದಕ್ಕಲ್ವಾ?